ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಸ್ಟ್ ಟೆಸ್ಟ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇವತ್ತಿಂದ ಶುರು ಆಗ್ತಿದೆ ಗುರು. ಮತ್ತೆ ಇಂಡಿಯಾ ಪ್ಲೇಯಿಂಗ್ 11 ಯಾವ ರೀತಿ ಇದೆ, ಇಂಡಿಯನ್ ಕ್ಯಾಪ್ಟನ್ ಯಾರು ಫಸ್ಟ್ ಟೆಸ್ಟ್ಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಬೇಗ ಬಂದು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಗುರು ಇವಾಗ ಫಸ್ಟ್ ಟೆಸ್ಟ್ಗೆ ರೋಹಿತ್ ಶರ್ಮಾ ಅವೈಲಬಲ್ ಇಲ್ಲದೆ ಇರೋ ಕಾರಣ ನವೆಂಬರ್ 24ಗೆ ರೋಹಿತ್ ಶರ್ಮಾ ಹೋಗ್ತಿರೋದ್ರಿಂದ ಆಸ್ಟ್ರೇಲಿಯಾಗೆ ರೋಹಿತ್ ಶರ್ಮಾ ಫಸ್ಟ್ ಟೆಸ್ಟ್ಗೆ ಅವೈಲಬಲ್ ಇಲ್ಲ. ಅದಕ್ಕೋಸ್ಕರ ಫಸ್ಟ್ ಟೆಸ್ಟ್ ಕ್ಯಾಪ್ಟನ್ ಮಾಡ್ತಿರೋದು ಜಸ್ಪ್ರೀತ್ ಬುಮ್ರಾ ಗುರು. ಜಸ್ಪ್ರೀತ್ ಬುಮ್ರಾ ಕ್ಯಾಪ್ಟನ್ಸಿ ತಗೊಂಡಿದ್ದಾರೆ ಫಸ್ಟ್ ಟೆಸ್ಟ್ ಅಲ್ಲಿ. ಇಂಡಿಯಾ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಗುರು. ಮತ್ತೆ ಇಂಡಿಯಾ ಪ್ಲೇಯಿಂಗ್ 11 ನೋಡ್ತಾ ಹೋದ್ರೆ KL ರಾಹುಲ್, ಯಶಸ್ವಿ ಜೈಸ್ವಾಲ್, ದೇವದತ್ ಪಡಿಕ್ಕಲ್, ವಿರಾಟ್ ಕೊಹ್ಲಿ, ರಿಷಬ್ ಪಂತ್, ಧ್ರುವ್ ಜುರೇಲ್, ವಾಷಿಂಗ್ಟನ್ ಸುಂದರ್, ನಿತೀಶ್ ಕುಮಾರ್ ರೆಡ್ಡಿ, ಹರ್ಷಿತ್ ರಾಣಾ, ಮೊಹಮ್ಮದ್ ಸಿರಾಜ್, ಜಸ್ಪ್ರೀತ್ ಬುಮ್ರಾ. ಗುರು ಪ್ಲೇಯಿಂಗ್ 11 ಅಂತೂ ತುಂಬಾ ಚೆನ್ನಾಗಿದೆ. ಜಡೇಜಾನು ಇಲ್ಲ, ಅಶ್ವಿನೂ ಇಲ್ಲ. ಯಾಕಂದ್ರೆ ರೀಸೆಂಟ್ ಫಾರ್ಮ್ ವಾಷಿಂಗ್ಟನ್ ಸುಂದರ್ದು ಚೆನ್ನಾಗಿದೆ, ಚೆನ್ನಾಗಿ ಆಡಿದ್ದಾರೆ. ಬ್ಯಾಟಿಂಗು ಬೌಲಿಂಗ್ ಎರಡು ಚೆನ್ನಾಗಿ ಮಾಡಿದ್ದಾರೆ, ಅದಕ್ಕೋಸ್ಕರ ಅವ್ರನ್ನ ತಗೊಂಡಿದ್ದಾರೆ. ಬಟ್ ಎಕ್ಸ್ಪೀರಿಯನ್ಸ್ ಇರಬೇಕಾಗಿತ್ತು ಗುರು, ಅಶ್ವಿನ್ ಬೇಕಾಗಿತ್ತು ಅಂತ ಅನಿಸ್ತಿದೆ. ಆದರೆ ಅವ್ರಲ್ಲಿ ಸೆಲೆಕ್ಟ್ ಮಾಡಿರೋದು ವಾಷಿಂಗ್ಟನ್ ಸುಂದರ್ನ. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ. ಮತ್ತೆ ಇದು ನಡೀತಾ ಇರೋದು ಪರ್ತ್ ಸ್ಟೇಡಿಯಂ ಅಲ್ಲಿ ಗುರು, ಆಪ್ಟಸ್ ಸ್ಟೇಡಿಯಂ ಅಲ್ಲಿ ಪರ್ತ್ ಅಲ್ಲಿ ನಡೀತಿರೋದು ಗುರು. ಇಲ್ಲಿ ಇವಾಗ ಅಷ್ಟೊಂದು ಬಿಸಿಲಿಲ್ಲ, ಬಟ್ ಓವರ್ ಕಾಸ್ಟ್ ಕಂಡೀಷನ್ ಇಲ್ಲ, ಮಾಡ್ರೇಟ್ ಆಗಿದೆ ವೆದರ್. ಮತ್ತೆ 8ರಿಂದ 10 ಮಿಲಿಮೀಟರ್ ಗ್ರಾಸ್ ಬಿಟ್ಟಿದಾರಂತೆ ಗುರು. ಪರ್ತ್ ಅಲ್ಲಿ ನಡೀತಿರೋದ್ರಿಂದ ಇವಾಗ ಇಂಡಿಯನ್ ಕಂಡೀಷನ್ ಆಸ್ಟ್ರೇಲಿಯನ್ ಕಂಡೀಷನ್ ನೀವು ನೋಡ್ತಾ ಹೋದ್ರೆ, ಇಂಡಿಯನ್ ಕಂಡೀಷನ್ ಅಲ್ಲಿ ಗುಡ್ ಲೆಂತ್ ಅಲ್ಲಿ ಬಿದ್ದರೆ ಬಾಲ್ ಅದು ವಿಕೆಟಿಗೆ ಬೀಳುತ್ತೆ. ಬಟ್ ಆಸ್ಟ್ರೇಲಿಯಾದಲ್ಲಿ ಹಂಗಲ್ಲ, ನೀವು ಗುಡ್ ಲೆಂತ್ ಗಿಂತ ಮುಂದೆ ಹಾಕ್ಬೇಕಾಗುತ್ತೆ. ನೀವು ಗುಡ್ ಲೆಂತ್ಗೆ ಹಾಕಿದ್ರೆ ಅದು ಚೆಸ್ಟ್ ಹೈಟಿಗೆ ಬರುತ್ತೆ. ನೀವು ಗುಡ್ ಲೆಂತ್ ಗಿಂತ ಮುಂದೆ ಹಾಕದೇನೆ ವಿಕೆಟಿಗೆ ಬಿಡೋದು. ಅದಕ್ಕೋಸ್ಕರ ಇಂಡಿಯಾ ಲಾಸ್ಟ್ 10 days ಇಂದ ಅಲ್ಲೇ ಇದಾರೆ ಗುರು, ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಯಾಕಂದ್ರೆ ಅದಕ್ಕೆ ಅಡಾಪ್ಟ್ ಆಗ್ಬೇಕು, ಆಸ್ಟ್ರೇಲಿಯನ್ ಪಿಚರ್ಸ್ಗೆ ಅಡಾಪ್ಟ್ ಆಗ್ಬೇಕು. ಇಂಡಿಯನ್ ಪಿಚರ್ಸ್ ಅಲ್ಲಿ ಎಲ್ಲಿ ಬರುತ್ತೋ ಬಾಲ್, ನೀವು ಇವಾಗ ಗುಡ್ ಲೆಂತ್ ಅಲ್ಲಿ ಬಿದ್ದರೆ ನೀವು ಅದನ್ನ ಮಿಡ್ಲ್ ಆಫ್ ದ ಬ್ಯಾಟ್ ಅಲ್ಲಿ ಹೊಡಿಬಹುದು. ಬಟ್ ಅಲ್ಲಿ ಗುಡ್ ಲೆಂತ್ ಅಲ್ಲಿ ಬಿದ್ದರೆ ಅದು ಬ್ಯಾಟ್ ಮೇಲಕ್ಕೆ ಬೀಳುತ್ತೆ ಗುರು, ಮೇಲಿಗೆ ಬಿದ್ದು ಎಡ್ಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದು ಪ್ರಾಕ್ಟೀಸ್ ಮಾಡ್ಕೊಬೇಕು. ಆಡಿದ್ರೆ ರನ್ಸಿಗೆ ಆಡ್ಬೇಕು, ಇಲ್ಲ ನಿಂತಾಡ್ಬೇಕು. ಅಂದ್ರೆ ಪೂಜಾರ ತರ ಬಿದ್ದರೂ ಪರವಾಗಿಲ್ಲ, ನಾನು ಒದೆ ತಿಂದು ಪರವಾಗಿಲ್ಲ ಅಂತ ನಿಂತ್ಕೊಬೇಕು. ಇವೆರಡರಲ್ಲಿ ಯಾವ್ದಾದ್ರು ಮಾಡ್ಬೇಕು. ಅದಕ್ಕೆ ಅಡ್ಜಸ್ಟ್ ಆಗಕ್ಕೆ ಲಾಸ್ಟ್ 10 days ಇಂದ ಇಂಡಿಯಾ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ. ಎಕ್ಸ್ಪೀರಿಯನ್ಸ್ ಬೌಲರ್ ಅಶ್ವಿನ್ ಬೇಕಿತ್ತು ಅಂತ ಅನಿಸ್ತಿದೆ, ಬಟ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ. ಮತ್ತೆ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಅಬೌವ್ 450 ಇದೆ ಗುರು, ಅಬೌವ್ 450 ಇದೆ. ಸೆಕೆಂಡ್ ಇನ್ನಿಂಗ್ಸ್ ಆವರೇಜ್ ಸ್ಕೋರು 280 ಏನೋ ಇದೆ. ಥರ್ಡ್ ಇನ್ನಿಂಗ್ಸ್ 210 ಇದೆ. ಫೋರ್ತ್ ಇನ್ನಿಂಗ್ಸ್ 180 ಇದೆ. ಇದೊಂಥರ ಅಡ್ವಾಂಟೇಜೇ, ಬಟ್ ಚೆನ್ನಾಗಿ ಆಡ್ಬೇಕಾಗುತ್ತೆ. ಬ್ಯಾಟಿಂಗು ಹೋಗಿ ರನ್ಸಿಗೆ ಆಡ್ಬೇಕಾಗುತ್ತೆ. ಜಾಸ್ತಿ ಡಿಫೆನ್ಸಿವ್ ಆಡಕ್ಕೆ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಗುರು. ಚೇತೇಶ್ವರ್ ಪೂಜಾರ ತರ ಆಡಿದ್ರೆ ಒದೆ ತಿಂದು ಪರವಾಗಿಲ್ಲ ನನಗೆ ಅನ್ನೋ ರೀತಿ ಆಡಬೇಕು, ಇಲ್ಲಾಂದ್ರೆ ರನ್ಸಿಗೆ ಆಡಬೇಕು. ರನ್ಸ್ ಇದ್ದೇ ಇರುತ್ತೆ. ನೋಡೋಣ ಇಂಡಿಯನ್ ಟೀಮ್ ಯಾವ ರೀತಿ ಆಡ್ತಾರೆ ಅಂತ ನೋಡೋಣ. ಮತ್ತೆ ಈ ಸೆಷನ್ ಮುಗಿದ ಆಮೇಲೆ Day 1 ಸೆಷನ್ 1 ಅನಾಲಿಸಿಸ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಗುರು. ಮತ್ತೆ ಬರೋಣ, ಮತ್ತೆ ಸಿಗೋಣ.